ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತೊಂಥರ ಡಿಫ್ರೆಂಟ್ ಲಾಗ್. ಏನಂದ್ರೆ ಇವತ್ತು ಆಕ್ಚುಲಿ ನಮ್ಮ ಮಮ್ಮಿ ಇದು ಮಾಡ್ತಾ ಇದ್ದಾರೆ, ಮ್ಯಾಂಗೋ ಗೊಜ್ಜು ತರ ಮಾಡ್ತಾ ಇದ್ದಾರೆ. ಅದು ಗೊಜ್ಜುನೂ ಆಗುತ್ತೆ ಅಥವಾ ಚಪಾತಿ ಜೊತೆ ಪಲ್ಯನೂ ಆಗುತ್ತೆ, ಮತ್ತೆ ರೈಸ್ ಜೊತೆ ಉಪ್ಪಿನಕಾಯಿನೂ ಆಗುತ್ತೆ. ಸೊ ಎಲ್ಲ ಒಂಥರ ಮಿಕ್ಸ್ಡ್ ಒಂಥರ ಅದು. ಸೊ ಅದರ ರೆಸಿಪಿ ಮಾಡ್ತಾ ಇದ್ದೆ ಆಕ್ಚುಲಿ. ಸೊ ಅದನ್ನ ನಾನು ಶೂಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಸರಿ ಶೂಟ್ ಮಾಡ್ಕೊ ಅಂತ ಹೇಳಿದ್ರು, ಹಾಗಾಗಿ ಶೂಟ್ ಮಾಡಿ ತೋರಿಸ್ತೀನಿ. ಒಂದು ಮುಂಚೆನೂ ಮಾಡಿದ್ರು ಸಖತ್ ಟೇಸ್ಟ್ ಕೊಡುತ್ತೆ ರೆಸಿಪಿ, ಹಾಗಾಗಿ ನಿಮ್ಗೊಟ್ಟಿಗೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ. ಏನಂದ್ರೆ ಈ ತರ ಡಿಫ್ರೆಂಟ್ ಆಗಿ ಏನಾದ್ರು ಇದ್ರೆ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ಅನ್ಸುತ್ತೆ. ಬೇರೆ ಬೇರೆ ಇದ್ರೆ ನಾರ್ಮಲ್ ಆಗಿ ಎಲ್ಲ ತರ ಉಪ್ಪಿನಕಾಯಿ ಆ ತರ ಎಲ್ಲ ಟ್ರೈ ಮಾಡಿರ್ತೀರ ನೀವು. ಸ್ವಲ್ಪ ಈ ತರ ಡಿಫ್ರೆಂಟ್ ಆಗಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ, ಹಾಗಾಗಿ ಇವತ್ತು ತೋರ್ಸೋಣ ಅಂತ. ಸೊ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡಿ ಆಯ್ತಾ. ಕಮೆಂಟ್ ಬಾಕ್ಸ್ ನಿಮ್ದೆ, ನೀವು ಏನಾದ್ರು ಮೆಸೇಜ್ ಮಾಡ್ಕೊಳ್ಳಿ, ಲೈಕ್ ಆದ್ರೂ ಮಾಡಿ, ಡಿಸ್ಲೈಕ್ ಆದ್ರೂ ಮಾಡಿ, ಏನಾದ್ರೂ ಮಾಡ್ಕೊಳ್ಳಿ ಆಯ್ತಾ. ಓಕೆ, ಸೊ ಬನ್ನಿ ಲೆಟ್ಸ್ ಗೋ. ಗೊಜ್ಜು ಮಾಡೋಣ. ಗೊಜ್ಜು ಉಪ್ಪಿನಕಾಯಿ ಏನಾದ್ರು ಅನ್ಕೊಬೋದು. ಓಕೆ ಮಾಡೋಣ ಬನ್ನಿ ಗೈಸ್, ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಫಸ್ಟ್ ಏನೇನು ರೆಡಿ ಮಾಡ್ಕೋಬೇಕು ಅಂತೇಳಿ ತಿಳ್ಕೊಳ್ಳೋಣ ಆಯ್ತಾ. ಮಾವಿನಕಾಯಿ ಹುಳಿ ಮಾಡ್ಲಿಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನ ಇಟ್ಕೊಂಡಿದ್ವಿ. ಸೊ ಏನೇನು ಅಂತೇಳಿ ನಮ್ಮ ಅಮ್ಮನ್ ಕೇಳೋಣ. ಅಮ್ಮ ಏನೇನು ಇಟ್ಕೋಬೇಕು, ಏನು ಎಷ್ಟೆಷ್ಟು ತಗೋಬೇಕು? 2 ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ 2 ತುರ್ಕೊಬೇಕು. ತುರ್ದು ಈ ತರ ಇಟ್ಕೊಂಡಿದ್ವಿ. 2 ಮಾವಿನಕಾಯಿ, 2 ಮಾವಿನಕಾಯಿನ ತುರ್ದು ಸಿಪ್ಪೆ ತೆಗೆದಿರ್ಬೇಕಾ? ತೆಗ್ದು ಈ ತರ ತುರ್ದು ಇಟ್ಕೊಂಡಿದ್ವಿ. ಸರಿ. ಆಮೇಲೆ 3 ಚಮಚ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಯಾವ್ದಾದ್ರು ತಗೋಬಹುದು. ಅದನ್ನ ಯಾವ್ದಾದ್ರು ತಗೋದು, ಮನೇಲಿ ಮಾಡ್ಸಿರೋದು ನಡಿ. ನಮ್ಮ ಮನೇಲೆ ಮಾಡಿರೋಂಥದ್ದು 3 ಟೇಬಲ್ ಸ್ಪೂನ್ ತಗೊಂಡಿದೀವಿ ಇದನ್ನ. ಇದು ಬೆಲ್ಲ, ಬೆಲ್ಲ ಬೆಲ್ಲ ಅಂತ ಬರುತ್ತಲ್ಲ, ಅದನ್ನ ತುರ್ದು ಇಟ್ಟಿದ್ವಿ. ತುರ್ದು ಎಷ್ಟು? ಅದು 1 ಅಚ್ಚು. ತೋರಿಸ್ತೀನಿ. ಒಂದು 4 ಬಾಕ್ಸ್ ಅಲ್ಲಿ ಬರುತ್ತಲ್ಲ ಗೈಸ್, ಅದನ್ನ ಒಂದು ಫುಲ್ ಅಚ್ಚು ಬೆಲ್ಲನ ತುರ್ದು ಇಟ್ಕೊಂಡಿರೋಂಥದ್ದು ನೋಡಿ. ಇದು ಒಂದ್ ಮಾತ್ರ, ಇದೊಂದು ಫುಲ್ ತುರ್ದಿಟ್ಟಿದ್ವಿ. ಸರಿ. ನೆಕ್ಸ್ಟ್ 1 ಸ್ಪೂನ್ ಮೆಂತ್ಯ 1 ಟೇಬಲ್ ಸ್ಪೂನ್. ಇದು ಸಾಸಿವೆ 3 ಚಮಚ. ಅಂದ್ರೆ ಇದು 3 ಟೇಬಲ್ ಸ್ಪೂನ್ ತಗೊಂಡ್ರೆ ಇದನ್ನ 1 ಟೇಬಲ್ ಸ್ಪೂನ್ ತಗೋಬೇಕು. 1 ಬೆಳ್ಳುಳ್ಳಿ, ಒಂದು ಫುಲ್ ಉಂಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿರೋದು. ಇದೊಂದು 2 ಸ್ಪೂನ್ ಉಪ್ಪು, ರುಚಿ ತಕ್ಕಷ್ಟು ಉಪ್ಪು. 1-2 ಟೇಬಲ್ ಸ್ಪೂನ್ ನೋಡಿ, ನೀವು ಬೇಕಾದ್ರೆ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು. ಇಷ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಇದನ್ನ ನೆಕ್ಸ್ಟ್ ಇವಾಗ ಯಾವ ರೀತಿ ಮಾಡೋದು ಒನ್ ಬೈ ಒನ್ ತೋರಿಸ್ತಾ ಹೋಗೋಣ. ಫಸ್ಟ್ ಯಾವ ಸ್ಟೆಪ್ ಫಾಲೋ ಮಾಡ್ಬೇಕಂತ ನೋಡೋಣ. ಇವಾಗ ಒಂದು ಚಿಕ್ಕ ಬಾಡ್ಲಿಯಲ್ಲಿ ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಂತ ಇದೀವಿ. ನೆಕ್ಸ್ಟ್ ಏನಾಗ್ತಾ ಇದೆಯಮ್ಮ? ಸಾಸಿವೆ ತಗೊಂಡಿದ್ವಲ್ಲ, ಇದನ್ನ ಡ್ರೈ ರೋಸ್ಟ್ ಮಾಡೋಣ. ಯಾವ್ದೇ ರೀತಿ ಎಣ್ಣೆ ಏನು ಹಾಕಿಲ್ಲ, ಜಸ್ಟ್ ಅದಷ್ಟನ್ನೇ ನಾವು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಚಟಪಟ ಅಂತ ಇರ್ಬೇಕು, ಅವಾಗ ಅದೊಂಥರ ಘಮ ಚೆನ್ನಾಗ್ ಬರುತ್ತೆ. ಮತ್ತೆ ಜಾಸ್ತಿನೂ ಉರಿಬಾರ್ದು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಒಂದು 2-3 ಮಿನಿಟ್ಸ್ ಹುರ್ಕೊಬೇಕು. ಸ್ವಲ್ಪನೇ ಉರಿಬೇಕು, ಫುಲ್ಲು ಕೆಂಪಾಗಂಗ್ ಉರಿಬಾರ್ದು. ಓಕೆ. ನೆಕ್ಸ್ಟ್ ಇವಾಗ ಒಂದು ಟೇಬಲ್ ಸ್ಪೂನ್ ತಗೊಂಡಿದ್ವಲ್ಲ ಮೆಂತ್ಯ, ಅದನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೊಂತ ಇದೀವಿ ನೋಡಿ. ಇಷ್ಟು ಆದ್ರೆ ಸಾಕ? ಇನ್ನೊಂದ್ ಸ್ವಲ್ಪ ಆಗ್ಬೇಕು. ಚಟಪಟ ಅನ್ನುತ್ತಲ್ಲ ಅವಾಗ ಇದು ಆಗಿದೆ ಅಂತ ಅರ್ಥ. ಇವಾಗ ಮುಗ್ದಿದೆ. ಇದನ್ನ ಗ್ಯಾಸ್ ಫ್ಲೇಮ್ ಆಫ್. ಜಾಸ್ತಿ ಆದ್ರೆ ಚೆನ್ನಾಗಿರೋ ರುಚಿ ಕಮ್ಮಿ ಬರುತ್ತೆ. ಸೀದೋಗಿದೆ ಅಂತ ಅನ್ಸ್ಬಿಡುತ್ತಲ್ವಾ? ಜಾಸ್ತಿ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೇ ಆಗ್ಬಾರ್ದು. ನೋಡಿ ಹೊಗೆ ನೋಡಿ ಹೆಂಗ್ ಬರ್ತಾ ಇದೆ. ಹೊಗೆ ಬಂದಿದೆ ಅಂತ ಹೇಳಿದ್ರೆ ಸೀದೋಗಿದೆ ಅಂತಲ್ಲ. ಆಫ್ ಮಾಡಿದೀವಿ. ಸೊ ಇದು ಮುಗೀತ್. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಇದನ್ನ ಕುಟ್ಟಣಿಯಲ್ಲಿ ಕುಟ್ಬೇಕು. ಮಿಕ್ಸರ್ ಮಾಡ್ಕೋಬಾರ್ದ? ಮಿಕ್ಸಿ ಮಾಡ್ಕೋಬಹುದು. ಸ್ವಲ್ಪ ಐತಲ್ಲ, ಹಂಗಾಗಿ ಕುಟ್ಕೊಳ್ತೀನಿ. ಸ್ವಲ್ಪ ಇದೆಯಲ್ಲ, ಹಾಗಾಗಿ ಅದನ್ನ ನೀಟಾಗಿ ಕುಟ್ಟಣಿಯಲ್ಲಿ ಕುಟ್ತಾ ಇದ್ದಾರೆ ನೋಡಿ. ತರಿ ಇರ್ಲ, ಫುಲ್ ನಯಸ್ ಆಗ್ಬೇಕಾ ಹೆಂಗೆ? ಇದ ತರಿ ಇರ್ಬೇಕು. ಬೇಸ್ ಏನ್ ಗೊತ್ತಾ, ಚಟ್ನಿ ತಿನ್ಬೇಕಾದ್ರೆ ಅದೊಂಥರ ಫ್ಲೇವರ್ ಸಿಗ್ಬೇಕು ನಮ್ಗೆ. ಏನದು ಮೆಂತ್ಯ ಮತ್ತೆ ಸಾಸಿವೆದು ಫ್ಲೇವರ್ ಸಿಗ್ತಾ ಇರ್ಬೇಕು, ಅವಾಗ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಕುಟ್ಕೊಳೋದು. ಮಿಕ್ಸರ್ ಮಾಡ್ಬಿಟ್ರೆ ಫುಲ್ ಎಲ್ಲ ಒಂಥರ ಮಿಕ್ಸ್ ಇದಾಗ್ಬಿಡುತ್ತೆ ಅಲ್ವಮ್ಮ. ಅದು ಪೌಡರ್ ಚೆನ್ನಾಗಿ ಫುಲ್ ಪೌಡರ್ ಆಗ್ಬಿಡುತ್ತೆ. ಪೌಡರ್ ಏನಂದ್ರೆ ಅದು ಫುಲ್ ಕಟ್ ಆಗುತ್ತೆ. ಬಟ್ ಇದಾದ್ರೆ ಜಜ್ಜುತ್ತಲ್ವಾ, ಅದ್ರ ರಸ ಕೂಡ ಬಿಟ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆ ರೀತಿ ಕೆಲವೊಂದಕ್ಕೆ ಕುಟ್ಕೊಳೋದು ಅಂದ್ರೆ ಕುಟ್ಟಿ ಅಡಿಗೆ ಮಾಡೋದು ಬೆಸ್ಟ್ ಆಪ್ಷನ್. ಟೇಸ್ಟ್ ಕುಟ್ಟಿ ಅಡಿಗೆ ಮಾಡೋದೊಂದು ಟೇಸ್ಟ್, ಮಿಕ್ಸಿಗೆ ಕಟ್ ಮಾಡಿದ್ದು ಒಂದು ಟೇಸ್ಟ್. ಅದೊಂದು ತರ. ಇವಾಗ ನೋಡಿ, ನೀವು ಒಳ್ಕಳಲ್ಲಿ ಚಟ್ನಿ ಮಾಡಿ ಅದ್ಯಾವ ತರ ಟೇಸ್ಟ್ ಬರುತ್ತೆ, ಅದೇ ಮಿಕ್ಸರ್ ಅಲ್ಲಿ ಚಟ್ನಿ ಮಾಡಿ ಅದ್ಯಾವ ತರ ಟೇಸ್ಟ್ ಬರುತ್ತೆ. 2 ಮಿನಿಟ್ಸ್ ಅಲ್ಲಿ ಚಟ್ನಿ ಆಗುತ್ತೆ. ಬಟ್ ಇದಾದ್ರೆ ಒಂದ್ 20 ನಿಮಿಷ ಆದ್ರೂ ಆಗಲ್ಲ ಅಂತ. ನಾವೆಲ್ಲ ಒಳ್ಕಲಲ್ಲಿ ರುಬ್ಬಿ ಮಾಡಕ್ ಆಗಲ್ಲ. ಏನ್ ಗೊತ್ತಾ, ಡೈಲಿ ನಾವು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಒಳ್ಕಳಲ್ಲಿ ಎಲ್ಲ ರುಬ್ಬಿ ಮಾಡ್ಲಿಕ್ಕೆ ಆಗಲ್ಲ ಗೈಸ್. ಇವಾಗ ನಾವು ಏನ್ ಗೊತ್ತಾ, ಮುಂಚೆಯಿಂದನೂ ಅದೇ ರೀತಿನೇ ನಾವ್ ಇದ್ದಿದ್ರೆ ನಾವು ಮಾಡ್ಬೋದಾಗಿತ್ತು. ಬಟ್ ಇವಾಗ ನಾವ್ ಒಂಥರ
ಎಲ್ಲೋ ಬೇರೆ ಪ್ರಪಂಚಕ್ಕೆ ಬಂದ್ಬಿಟ್ಟಿವಿ ಅನ್ಸುತ್ತೆ. ಅಂದ್ರೆ ಈ ತರ ಆನ್ ಮಾಡಿದ್ರೆ ಮಿಕ್ಸಿ ಆನ್ ಆಗುತ್ತೆ, ಒಟ್ಟು ಈ ತರ ಫ್ರಿಜ್ ತೆಗೆದ್ರೆ ಒಟ್ಟೆಲ್ಲ ಅನುಕೂಲವಾಗಿದ್ದೀವಲ್ವಾ, ಹಾಗಾಗಿ ನಾವು ಮತ್ತೆ ಹಳೆಯ ಕಾಲ ತರ ಹೋಗ್ಲಿಕ್ಕೆ ಆಗಲ್ಲ. ಎಲ್ಲ ಫೆಸಿಲಿಟೀಸ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ವಾ, ಹಾಗಾಗಿ ನಾವು ಮತ್ತೆ ಒಳ್ಕಳಲ್ಲಿ ರುಬ್ಬೋದು ಅದೆಲ್ಲ ಆಗಲ್ಲ. ಸೊ ಇವಾಗ ಕುಟ್ಟೋದು ಆಯ್ತು ಅನ್ಸುತ್ತೆ. ಸೊ ನೆಕ್ಸ್ಟ್ ಏನ್ ಸ್ಟೆಪ್ ನೋಡೋಣ ಬನ್ನಿ ಗೈಸ್. ಇವಾಗ ನೋಡಿ ಕುಟ್ತಾ ಇದಾರೆ ನೋಡಿ. ಇದ್ರಲ್ಲಿ ಕುಟ್ಟೋದಾದ್ರೆ ಒಂದು 5 ನಿಮಿಷ ಆಯ್ತು ಗೊತ್ತಾ. ಅದೇ ಮಿಕ್ಸರ್ ಆಗಿದೆ 1 ಸೆಕೆಂಡ್ ಸಾಕು ಅಷ್ಟೇ. ನೋಡಿ ವ್ಯತ್ಯಾಸ ನೋಡ್ಬಾ, ತೋರ್ಸು ಗೈಸ್. ನೋಡಿ ಈ ರೀತಿ ತರಿ ತರಿ ಇದ್ರೆ ಸಾಕು. ಇನ್ನೊಂದ್ ಸ್ವಲ್ಪ ಮೆಂತೆ, ಒಂದ್ ಸ್ವಲ್ಪ ಇನ್ನು ಸ್ವಲ್ಪ ಕುಟ್ಬೇಕಾ? ಸ್ವಲ್ಪ ಮಾಡಿ. ಇನ್ನು ಸ್ವಲ್ಪ 2-3 ಮಿನಿಟ್ಸ್ಗೆ ರೆಡಿ ಆಗುತ್ತೆ ನೋಡಿ. ಇವಾಗೆಲ್ಲ ನೀಟಾಗಿ ಪೌಡರ್ ಆಗಿದೆ. ತರಿ ಪೌಡರ್ ಆಯ್ತು ಇವಾಗ. ತರಿ ಪೌಡರ್ ಆಗಿದೆ ಸಾಕು. ನೆಕ್ಸ್ಟ್ ಏನ್ ಕುಟ್ಬೇಕು ಇವಾಗ? ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಜಜ್ಕೊಂಡ್ರೆ 1 ನಿಮಿಷ ಇರು. ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಜಜ್ಕೊಳ್ಳೋಣ. ಒಂದು 2-3 ಸಲ ಜಜ್ಕೊಂಡ್ರೆ ಆಯ್ತು ಅಷ್ಟೇ. ಅದೇ ನೈಸ್ ಪೇಸ್ಟ್ ಅಲ್ಲ, ಸುಮ್ನೆ ಈ ತರ ಕುಟ್ಕೊಳೋದು ಅಷ್ಟೇ. ಒಂದ್ 5 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ. ಅಂದ್ರೆ ತುರ್ಕೊಳ್ಳೋದು ಕುಟ್ಕೊಳ್ಳೋದು ಇದಷ್ಟೇ ಸ್ವಲ್ಪ ಟೈಮ್. ಅದ್ಬಿಟ್ರೆ ಒಂದು 5 ಮಿನಿಟ್ಸ್ ಒಳಗಡೆನೆ ಆಗೋಗ್ಬಿಡುತ್ತೆ ನಮ್ದು. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಂತ ಇದಾರೆ. ಒಂದೆರಡು ಕರಿಬೇವು, 1 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಯಾವ್ದಾದ್ರು ತಗೋಬಹುದು. ಸ್ವಲ್ಪ ಅರಿಶಿನ ಪುಡಿ ಬೇಕು ಇದಕ್ಕೆ. ಇಷ್ಟೇನಾ? ಮೆಣಸಿನ್ಕಾಯಿ ಆಯ್ತು. ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಾಗೆ ಅರಿಶಿನ ಇದಿಷ್ಟು ಒಗ್ಗರಣೆಗೆ. ಸೊ ಬಾಂಡೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಗೊಜ್ಜು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಬಾಂಡಿಗೆ ಎಣ್ಣೆ ಹಾಕೋದು. ಇವಾಗ ಶೇಂಗಾ ಎಣ್ಣೆ ಹಾಕ್ತಾ ಇರೋದು ನಾವು. ಯಾವ್ದಾದ್ರು ಎಣ್ಣೆ ಹಾಕೋಬಹುದು. 1 ಸ್ಪೂನ್. ಇನ್ನೊಂದು ಸ್ಪೂನ್ ಹಾಕ್ಬೇಕಾ? ಎಣ್ಣೆ ಮುಂದೆ ಇದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಇದ್ದಷ್ಟು ಗೊಜ್ಜಿಗೆ ಚೆನ್ನಾಗ್ ಅನ್ಸುತ್ತೆ ತಿನ್ಬೇಕಾದ್ರೆ. 3 ಸ್ಪೂನ್. ಓಕೆ. ಇದ್ ನೋಡಿ ಈ ತರ ನಮ್ದು ಯಾವ ತರ ಸ್ಪೂನ್ ಇದೆಯಲ್ಲ ಇದರಲ್ಲಿ 4 ಸಾಕ? ಇನ್ನೊಂದ್ ಸ್ವಲ್ಪ ಬೇಕಾ? ಸಾಕು. ಓಕೆ, 4 ಸ್ಪೂನ್ ಅಷ್ಟು ನಾವು ಶೇಂಗಾ ಎಣ್ಣೆ ಹಾಕೊಂಡಿದೀವಿ. ನೀವು ಯಾವ್ದು ಬಳಸ್ತೀರಾ ಆ ಎಣ್ಣೆನ ಹಾಕೊಳ್ಳಿ. ನೆಕ್ಸ್ಟ್ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿರುವಂತಹ ಎಣ್ಣೆ ಬಾಂಡ್ಲಿಗೆ ಸ್ವಲ್ಪ ಸಾಸಿವೆ, ಮತ್ತೆ ಸಾಸಿವೆ ಹಾಕ್ಬೇಕಾ? ಒಗ್ಗರಣೆಗೆ. ಆಮೇಲೆ ಸ್ವಲ್ಪ ಜೀರಿಗೆ, ಮತ್ತೆ ಒಂದ್ ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಅನ್ಬೇಕು ನೋಡಿ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲ ಒಣ ಮೆಣಸಿನ್ಕಾಯಿ. ಆಯ್ತಾ? ಗ್ಯಾಸ್ ಫ್ಲೇಮ್ ಜೋರ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಇದಕ್ಕೆ ನೋಡಿ ತುರ್ದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ಮಾವಿನಕಾಯಿ ಇದು ಚೆನ್ನಾಗಿ ಬೇಯಬೇಕು. ಎಣ್ಣೆ ಒಳಗೆ ಚೆನ್ನಾಗಿ ಬೆಂದ್ರೆ ಅಂದ್ರೆ ಎಣ್ಣೆ ಬಿಡ್ಕೋಬೇಕು, ಸಾಫ್ಟ್ ಆಗ್ಬಿಡುತ್ತೆ. ಬೇಸ್ ಏನ್ ಗೊತ್ತಾಯ್ತು, ಈ ರೀತಿ ಗೊಜ್ಜು ಮಾಡಿದ್ರೆ ಜಾಸ್ತಿ ನಮ್ಗೆ ಎಣ್ಣೆ ಇರ್ಬೇಕು ಅಲ್ವಾ? ಎಣ್ಣೆ ಮುಂದೆ ಇರ್ಬೇಕು, ಅವಾಗಷ್ಟೇ ಚೆನ್ನಾಗಿರುತ್ತೆ ಈ ತರ ಗೊಜ್ಜುಗಳು, ಉಪ್ಪಿನಕಾಯಿಗಳು, ಅದು ಇದು ಏನೇನು ಇರುತ್ತಲ್ಲ. ಸೊ ಒಂದ್ 5 ನಿಮಿಷ ಇದು ಚೆನ್ನಾಗಿ ಕುಕ್ ಆಗ್ಲಿ. ಬೇಸ್ ಇವಾಗ ಓಪನ್ ಮಾಡ್ತಾ ಇದ್ದ ನೋಡಿ, ಈ ರೀತಿ ಚೆನ್ನಾಗಿ ಅದು ಬೆಂದಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಅರಿಶಿನ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ. ಅಲ್ಲಮ್ಮ, 1 ಟೇಬಲ್ ಅಲ್ಲ, 1/4 ಭಾಗ ಅಷ್ಟೇ ಸಾಕು. 1 ಚಿಟಿಗೆ ಅರಿಶಿನ ಅಂದ್ರೆ ಚಿಟಿಗೆ ಅಲ್ಲಪ್ಪ, ಅದು 1/4 ಚಮಚ. 1/4 ಚಮಚ ಅರಿಶಿನ ಹಾಕ್ತಾ ಇದೀವಿ. 1 ಟೇಬಲ್ ಸ್ಪೂನ್ ಎತ್ತಿಟ್ಕೊಂಡಿದ್ವಲ್ಲ ಅಷ್ಟು ಉಪ್ಪು ಹಾಕೋಣ. ಇವಾಗ ಕಲ್ಲುಪ್ಪಲ್ಲ, ನುಣ್ಣನ ಉಪ್ಪು ಹಾಕೋದು. ಪುಡಿ ಉಪ್ಪು ಹಾಕ್ಬಿಟ್ಟು ಮುಂಚೆ ಬೆಳ್ಳುಳ್ಳಿ ಹಾಕೋಣ. ಜಾಸ್ತಿ ಫ್ರೈ ಆಗ್ಬಾರ್ದು, ಚೆನ್ನಾಗಿರಲ್ಲ. ಜಾಸ್ತಿ ಫ್ರೈ ಆಗ್ಬಾರ್ದು ಇದು, ಅದಕ್ಕೆ ಇವಾಗ ಹಾಕ್ತಾ ಇರೋದು ಇದನ್ನ. 1 ಅಚ್ಚು ಬೆಲ್ಲ ತಗೊಂಡಿದ್ದೆ ನಾನು. ಇದರಲ್ಲಿ ಹಾಫ್ ಹಾಕ್ತೀನಿ ನಾನು ಇವಾಗ. ಬೇಕಂದ್ರೆ ಹಾಕೊಳ್ಳೋದು, ಬೇಡ ಅಂದ್ರೆ ಬಿಟ್ಬಿಡೋದು. ಅದೇ ನೀನ್ ಇವಾಗ ಎಷ್ಟು ಸ್ಪೂನ್ ಹಾಕ್ತಾ ಇದ್ದೀರಾ? ಇವಾಗ ಇದ್ರಲ್ಲಿ ಹಾಫ್ ಹಾಕೋಣ ಅನ್ಕೊಂಡಿದೀನಿ. ಹುಳಿ ಇರುತ್ತಲ್ವಾ, ಅದೇ ಅರ್ಧಕ್ಕರ್ಧ ಹಾಫ್ ಹಾಕೋಣ ಅನ್ಕೊಂಡಿದೀನಿ. ಅದ್ರಲ್ಲಿ ಹಾಫ್. ಅದೇ ಒಂದ್ ಫುಲ್ ಅಚ್ಚು ಬೆಲ್ಲ ತಗೊಂಡಿದ್ರಲ್ಲ, ಅದ್ರಲ್ಲಿ ಇವಾಗ ಅರ್ಧ ಭಾಗದಷ್ಟು ಹಾಕ್ತಾ ಇದ್ದಾರೆ. ಅರ್ಧ ಹಾಕ್ಬಿಟ್ಟು ಮಿಕ್ಕಿದ್ದು ಇಡೋಣ. ಅದೇನಾದ್ರು ಹುಳಿ ಅನಿಸ್ತು ಅಂತ ಹೇಳಿದ್ರೆ ಮತ್ತೆ ಹಾಕೋಣ, ಇಲ್ಲ ಅಂದ್ರೆ ಅದಕ್ಕೆ ಸ್ಟಾಪ್ ಮಾಡೋದು. ಅದನ್ನ ಜಾಸ್ತಿ ಸ್ವೀಟ್ ಆಗ್ಬಿಟ್ರೆ ಅಲ್ಲ ಇವಾಗ ಜಾಸ್ತಿ ಸ್ವೀಟ್ ಆಗ್ಬಿಟ್ರೆ ಏನ್ ಮಾಡ್ಬೇಕು? ಆಗಲ್ಲ. ಆಲ್ಟ್ರೇಷನ್ ಮಾಡಕ್ ಬರಲ್ವಾ? ಆಲ್ಟ್ರೇಷನ್ ಮಾಡಕ್ ಬರಲ್ಲ, ಅಷ್ಟೇ. ಅದು ಅಷ್ಟೇ. ಏನ ಮಾಡಕ್ ಬರುತ್ತೆ ಹಾಕಿದ್ಮೇಲೆ? ಏನು ಬರಲ್ಲ, ಅದನ್ನೇ ತಿನ್ಕೊಬೇಕು ಅಷ್ಟೇ. ನೋಡ ನಮ್ ಚೆನ್ನಾಗಿದ್ರೆ ಸಾಕು. ನೋಡಿ ಗೈಸ್, ಎಣ್ಣೆ ಯಾವ ರೀತಿ ಬಿಡ್ಕೊಂತ ಇದೆ. ಈ ರೀತಿ ಬರ್ಬೇಕು, ಈ ರೀತಿ ಎಣ್ಣೆ ಬಂದ್ರೆ ಮಾತ್ರನೇ ಚೆನ್ನಾಗಿ ಬರೋದು. ಬೇಕಾದಷ್ಟು ಆಯ್ತು ಅದಕ್ಕೆ ಎಣ್ಣೆ. ಅದು ಅದೇ ಪುಳಿಯೋಗರೆ, ಗೊಜ್ಜಿಗೆ ಮತ್ತೆ ಇದಕ್ಕೆ ಈ ತರ ಎಲ್ಲ ಎಣ್ಣೆ ಬಿಡ್ಕೊಬೇಕು. ಸ್ವಲ್ಪ ಇದೆಲ್ಲ ಇದಾಗ್ಲಿ, ಸ್ವಲ್ಪ ಕುಕ್ ಆಗ್ಬೇಕಾ? ಏನ್ ಗೊತ್ತಾ, ಈ ವಿಡಿಯೋ ಮಾಡ್ತಾ ಇದೀವಿ ಸ್ವಲ್ಪ ಲೇಟ್ ಆಗುತ್ತೆ. ನೀವ್ ಒಬ್ರೇ ಮಾಡ್ತೀರಾ ಅಂದ್ರೆ ಬೇಗನೆ ಆಗೋಗ್ಬಿಡುತ್ತೆ. ಇದು ಎಷ್ಟು ಸ್ಪೂನ್ ತಗೊಂಡಿದ್ವಿ? 3 ಟೇಬಲ್. 3 ತಗೊಂಡಿದ್ವಾ? 3 ಸ್ಪೂನ್ ತಗೊಂಡಿದ್ವಿ. ಸ್ವಲ್ಪ ಮಿಕ್ಸ್ ಆಗೋಣ, ಮತ್ತೆ ಜಾಸ್ತಿ ಆದ್ರೆ ಓಕೆ.
3 ತಗೊಂಡಿದ್ವಲ್ಲ ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದು ಅಷ್ಟೇ, ಇದು ಅಷ್ಟೇ ಮೇಡಮ್. ಫುಲ್ ಮತ್ತೆ ನಾವು ಪೌಡರ್ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೇನೆ. ಅದೇ ಇದೆಷ್ಟು? ಇದು 3 ಸ್ಪೂನ್ ಇತ್ತಲ್ಲ, ಇದು 3 ಅಲ್ಲ 4. ಅದನ್ನು ಸ್ವಲ್ಪ ಉಳಿಸಿದ್ರಾ? ಅದನ್ನ ಸ್ವಲ್ಪ ಬೇಕಂದ್ರೆ ಹಾಕಬಹುದು. ಓಕೆ. ಜಾಸ್ತಿ ಆದ್ರೆ ತೆಗಿಯಕ್ಕಾಗಲ್ಲ, ನೋಡಿ ಕಡಿಮೆ ಇದ್ರೆ ಹಾಕ್ಬೋದು. ಅದೇ ಕಮ್ಮಿ ಬಂದ್ಬಿಟ್ರೆ ಮತ್ತೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡ್ಬಿಡ್ತಾರೆ. ಅದೇ ಮತ್ತೆ ಎಷ್ಟು ಬೇಕಷ್ಟು ಹಾಕೋದು. ಮಾವಿನಕಾಯಿ, ಉಪ್ಪಿನಕಾಯಿ ಏನಾದ್ರೂ ಹೆಸರಿಡ್ಬೋದು. ಅದೇ ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ಅವ್ರವ್ರ ಯಾವುದು ಇಷ್ಟ ಆಗುತ್ತೋ ಅದನ್ನ ನೀವು ಕಲ್ಸ್ಕೊಂಡ್ ತಿನ್ಬೋದು. ನೋಡಿ ನನ್ಗೆ ಯಾಕೋ ಇದು ಉಪ್ಪು ಕಡಿಮೆ ಅಂತ ಅನ್ಸುತ್ತೆ, ಟೇಸ್ಟ್ ನೋಡಿ ಹಾಕೋಣ. ಇನ್ನೊಂದ್ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಬಂದಿದೆ, ಹಾಗಾಗಿ ಉಪ್ಪು ಹಾಕೋಣ. ಮತ್ತೆ 2 ಸ್ಪೂನ್ ಹಾಕಿದ್ವಾ ಉಪ್ಪು, ಇನ್ನೊಂದ್ ಸ್ಪೂನ್ ಹಾಕ್ತೀನಿ. ಅದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತಾ ಇದಾರೆ. ಇವಾಗ ನೋಡಿ ಇದೆಲ್ಲ ಹಾಕ್ಬಿಟ್ರೆ ಸಾಕು. ನೆಕ್ಸ್ಟ್ ಇವಾಗ ಏನಿಲ್ಲ, ಅದು ರೆಡಿ ಆಯ್ತಂದ್ರೆ ಮುಗೀತು. ಇಷ್ಟೇ ತಾನೇ ಗೊಜ್ಜಮ್ಮ? ಇಷ್ಟೇ ಅಲ್ವಾ? ಇಷ್ಟೇ ಮುಗಿದ್, ಮತ್ತೇನು ಹಾಕೋದೇನಿಲ್ಲ. ನೆಕ್ಸ್ಟ್ ಯಾವ ರೀತಿ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆ ಗೈಸ್, ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಫೈನಲಿ ಈ ತರ ಆಗಿದೆ ನೋಡಿ. ಅದೇ ಮಾವಿನಕಾಯಿ ಗೊಜ್ಜು ಇವಾಗ ಆಗಿದೆ, ಮುಗೀತು, ರೆಡಿ ಆಯ್ತು. ಮಾವಿನಕಾಯಿ ಗೊಜ್ಜು, ಉಪ್ಪಿನಕಾಯಿ ಏನಾದ್ರು ಅನ್ಕೊಬಹುದು. ಸಕ್ಕ ಟೇಸ್ಟಿ ಆಗಿರುವಂತಹ ಮಾವಿನಕಾಯಿ ಗೊಜ್ಜು ರೆಡಿ ಆಗಿದೆ. ಸೊ ಇವಾಗ ಇದೇ ತರ ಮಾಡ್ಕೊಂಡ್ರೆ ಬಹಳ ಚೆನ್ನಾಗ್ ಬರುತ್ತೆ. ಹಾಗೆ ತುಂಬಾ ಚೆನ್ನಾಗ್ ಬರುತ್ತೆ. ಬೇಕಾದ್ರೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ನಮ್ದಿಂದು ಏನು ಹುಳಿ ಅದೆಲ್ಲ ಏನು ಅಷ್ಟೊಂದು ಇಷ್ಟ ಪಡಲ್ಲ. ನನಗೆ ಇಷ್ಟ ಆಗಲ್ಲ ಗೈಸ್, ಹುಳಿ ಅಂದ್ರೇನೆ ಇಷ್ಟ ಆಗಲ್ಲ. ಓಕೆ, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ, ಆಯ್ತಾ? ಕರೆಕ್ಟ್ ಅದೇಗಿದೆ ಅದೇ ರೀತಿ ಹೇಳ್ತೀನಿ, ಮುಚ್ಚು ಮರೆ ಇಲ್ಲ. ಅದು ಚೆನ್ನಾಗಿದೆ ಅಂದ್ರೆ ಉಪ್ಪಿದೆಯೋ ಖಾರ ಇದೆಯೋ ಕರೆಕ್ಟ್ ಹೇಳ್ತೀನಿ, ಆಯ್ತಾ? ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಫುಲ್ ಎಲ್ಲ ಮುಗಿದಿದೆ. ಗ್ಯಾಸ್ ಆಫ್ ಮಾಡ್ತೀರಮ್ಮ? ಈಗ ಆಫ್ ಮಾಡೋಣ. ಸ್ವಲ್ಪ ರೆಸ್ಟ್ ಅಲ್ಲಿ ಇರ್ಲಿ, ಅದು ತಣ್ಣಗಾಗ್ಲಿ. ಓಕೆ, ಈಗ ಆಫ್ ಮಾಡಿ ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಪಾತ್ರೆ ತಣ್ಣಗಾಗೋವರೆಗೂ ಬಿಟ್ರೆ ಅದು ಟೇಸ್ಟ್. ಸೊ ಸ್ವಲ್ಪ ಇದು ಕೂಲ್ ಆಗಲಿ, ಆಮೇಲೆ ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಓಕೆ, ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇವಾಗಷ್ಟೇ ಕುಕ್ ಮಾಡಿಲ್ಲ, ರೈಸ್ನ ಬೆಳಿಗ್ಗೆ ಮಾಡಿದ್ವಿ. ಇವಾಗ ಆಲ್ಮೋಸ್ಟ್ ಒಂದು 11 ಗಂಟೆ 9 ಗಂಟೆಗೆ ಮಾಡಿದ್ವಿ. ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಬಿಸಿ ಬಿಸಿ ರೈಸ್ ಇದೆ, ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಟೇಸ್ಟ್ ಮಾಡ್ತೀನಿ. ಏನಂದ್ರೆ ಹುಳಿ ಸ್ವಲ್ಪ ಕಡಿಮೆ ಇದೆ, ಹುಳಿ ಜಾಸ್ತಿ ಏನಿಲ್ಲ. ಬಟ್ ನನಗೆ ಪರ್ಸ್ನಲಿ ಹುಳಿ ಅನ್ನೋ ಚೂರು ಇಷ್ಟನೇ ಆಗಲ್ಲ, ನಾನು ತಿನ್ನೋದೇ ಇಲ್ಲ ನಾನು. ಬಟ್ ಈ ರೀತಿ ಗೊಜ್ಜು ಮಾಡಿಕೊಟ್ರೆ ನಿಜವಾಗ್ಲೂ ಹುಳಿ ತಿನ್ನೋದು ನಾವು ಅಭ್ಯಾಸ ಮಾಡ್ಕೊತೀವಿ. ಇದಕ್ಕೆ ಸ್ವಲ್ಪ ಬೆಲ್ಲ, ಉಪ್ಪು, ಖಾರದ ಪುಡಿ ಎಲ್ಲ ಇದೆಯಲ್ಲ, ಒಂಥರ ಏನೋ ಒಂಥರ ಡಿಫ್ರೆಂಟ್ ಫ್ಲೇವರ್. ಇದು ನಿಜವಾಗ್ಲೂ ಟ್ರೈ ಮಾಡ್ಬೇಕು ಇದನ್ನ. ನಾನು ಏನೇ ಹೇಳಿ ಕರೆಕ್ಟಾಗಿ ಡೈರೆಕ್ಟಾಗಿ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ, ಇಲ್ಲ ಅಂದರೆ ಇಲ್ಲ. ಓಕೆನಾ? ಬಟ್ ಇದು ಮಾತ್ರ ಇಲ್ಲಾಂದ್ರೆ ನಿಮಗೆ ಜಾಸ್ತಿ ಹುಳಿ ತಿನ್ಲಿಕ್ಕೆ ಅನಿಸಿಲ್ಲ ಅಂತಂದರೆ ಅನ್ನ ಸಾಂಬಾರು ತಿಂತಿರಲ್ಲ, ಜೊತೆಗೆ ಇದನ್ನೊಂಥರ ಸೈಡ್ ಡಿಶ್ ಆಗಿ ನಾವು ಇಟ್ಕೊಬೋದು. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹುಳಿ ಬಾಯಿಗೆ ಹುಳಿ ಸಿಹಿ ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನೇ ತಿನ್ಲಿಕ್ಕೂ ಒಂಥರ ಚಿತ್ರಾನ್ನ ಥರ, ಮಾವಿನಕಾಯಿ ಚಿತ್ರಾನ್ನ ಥರ ಅನ್ಸುತ್ತಲ್ವಮ್ಮ ಇದು? ಮಾವಿನಕಾಯಿ ಚಿತ್ರಾನ್ನ ಥರ ಆರಾಮ್ಸೆ ಅದೇ. ಓಕೆನಾ? ಒಟ್ಟು ಫೈನಲ್ ಆಗಿ ಹೇಳ್ಬೇಕಂದ್ರೆ ಸೂಪರ್ ಆಗಿದೆ ಗೈಸ್. ಓಕೆನಾ? ಈ ಥರ ರುಚಿಯಾಗಿ ಅಡುಗೆ ಮಾಡಿದ್ರೆ ಆದರೆ ಹೀಟ್ ಪದಾರ್ಥ ಯಾವುದೂ ಇಲ್ಲ ಇದರಲ್ಲಿ. ಕೂಲಾಗಿ ಆರಾಮಾಗಿ, ಮತ್ತೆ ಟ್ರಾವೆಲ್ ಫ್ರೆಂಡ್ಲಿ ಇದು. ನೀವೆಲ್ಲರೂ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಬಾಕ್ಸಲ್ಲಿ ಹಾಕೊಂಡು ಹೋಗ್ಬೋದು. ರೈಸ್ ಎಲ್ಲ ಕಡೆ ಸಿಗುತ್ತೆ. ಈ ಗೊಜ್ಜನ್ನ ಕಲ್ಸ್ಕೊಂಡು ಆರಾಮ್ಸೆ ತಿನ್ಕೊಂಡ್ಬಿಡ್ಬೋದು ನೋಡ್ರಿ. ಅಷ್ಟು ಬೆಸ್ಟ್ ಫುಡ್ ಇದು ನೋಡಿ. ಸಖತ್ ಟೇಸ್ಟ್ ಆಗಿದೆ. ಓಕೆನಾ? ನೀವು ಕೂಡ ಇದನ್ನ ಟ್ರೈ ಮಾಡಿ. ಈ ಫುಡ್ ಅಂತೂ ನನಗೆ ಸಿಕ್ಕಾಪಟ್ಟೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಹೇಗೆ ಬಂತು ಅಂತೇಳಿ ಕಮೆಂಟ್, ಲೈಕ್ಸ್ ಎಲ್ಲ ಮಾಡಿ. ಓಕೆನಾ? ಚೆನ್ನಾಗಿ ಬಂದರೆ ಚೆನ್ನಾಗಿದೆ ಅಂತಲೇ ಹೇಳಿ, ಚೆನ್ನಾಗಿಲ್ವಾ ಓಕೆ ನಿಮ್ಮ ರೆಸಿಪಿ ಚೆನ್ನಾಗಿ ಬರಲಿಲ್ಲ ಅಂತಲೇ ಹೇಳಿ. ನಾನೇನು ಬೇಜಾರು ಮಾಡ್ಕೊಳಲ್ಲ ಗೈಸ್, ಆಯಿತಾ? ಅದು ಅವ್ರವ್ರ ಒಪಿನಿಯನ್ ಅಷ್ಟೇ. ನನಗೆ ಚೆನ್ನಾಗಿದೆ ಅಂದರೆ ನನಗೆ ಚೆನ್ನಾಗಿರುತ್ತೆ, ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಇಟ್ಸ್ ಓಕೆ. ಬೇರೆ ರೆಸಿಪಿಗಳನ್ನ ಹೇಳ್ತಿರ್ತೀನಲ್ಲ, ಅದನ್ನು ಕೂಡ ಟ್ರೈ ಮಾಡಿ, ಆಯಿತಾ? ಸೊ ಇನ್ನೊಂದ್ಸಲ ಟ್ರೈ ಮಾಡ್ಲಿಕ್ಕೆ ಏನು ಅನ್ಸೋದಿಲ್ಲ, ಮಾಡಿ. ಡಿಫ್ರೆಂಟ್ ಟ್ರೈ ಮಾಡಬೇಕು. ನಮ್ಮ ಅಮ್ಮನಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಇದೇ ರೀತಿ ಅಟ್ಲೀಸ್ಟ್ ವಾರದಲ್ಲಿ 3 ಸಲ ಈ ರೀತಿ ನಮ್ಮ ವಿಡಿಯೋ ನೋಡೋಂಥ ಜನಗಳಿಗೆ ಈ ರೀತಿ ಡಿಫ್ರೆಂಟ್ ಅಡಿಗೆಗಳನ್ನ ಮಾಡಿ ತೋರಿಸ್ತೀರಾ? ಆರಾಮಿದ್ರೆ ಮಾಡಿ ತೋರಿಸ್ತೀನಿ. ಬೇರೆ ಇದ್ರೆ ಆರಾಮಿರಲ್ಲ ಅವರು, ಬೇರೆ ಏನಾದ್ರು ಒಂದು ಕೆಲಸ ಹುಡ್ಕೊಂಡ್ಬಿಟ್ಟಿರ್ತಾರೆ, ಹಾಗಾಗಿ ಆ ಟೈಮ್ ಸಿಗಲ್ಲ ಅಷ್ಟೇ. ಸೊ ಫ್ರೀ ಆಗದ ಮಾಡ್ಕೊಡ್ತೀರಾ? ಆಯ್ತು. ನೋಡಿ ಗೈಸ್, ಹೇಳಿದ್ದೀನಿ ನಿಮ್ಮ ಮುಂದೆನೆ. ಅವರು ಫ್ರೀ ಇದ್ದಾಗ ಆರಾಮಾಗಿ ಕರ್ಸ್ಕೊಂಡು ಇಲ್ಲಿ ಅಡುಗೆ ಮನೆಯಲ್ಲಿ ಅವ್ರನ್ನ ಎಂಗೇಜ್ ಮಾಡ್ಕೊಂಡ್ಬಿಡೋಣ ಕುಕ್ಕಿಂಗಲ್ಲಿ. ಓಕೆನಾ?
ಇದೇ ರೀತಿ ರೆಸಿಪೀಸ್ ಅಂದ್ರೆ ನಮ್ಮ ಅಮ್ಮ ಮಾಡೋ ರೆಸಿಪೀಸ್ ಆಗಿರ್ಬೋದು, ಅಥವಾ ಅವ್ರು ಕುಕಿಂಗ್ ಮಾಡೋದನ್ನ ನೋಡೋದು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅವ್ರನ್ನ ಕೂಡ ನಮ್ಮ ಕಿಚನ್ ಅಲ್ಲಿ ಕರೆದ್ಬಿಟ್ಟು ಅಡಿಗೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಐ ಹೋಪ್ ನಿಮ್ಗೆ ವ್ಲಾಗ್ ಇಷ್ಟ ಆಯ್ತು. ಸೊ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.